ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜ ಛಾಯ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೀಶ್ವರ. ಇವತ್ತು ಶನಿ ಸಿಂಗಾಪುರದಲ್ಲಿ ನೆಲೆಸಿರ್ತಕ್ಕಂಥ ಸ್ವಾಮಿ ಶನಿಮದೇವರ ದರ್ಶನವನ್ನು ಮಾಡಲಿಕ್ಕಾಗಿ ನಾವು ಬಂದ್ವಿ. ಈ ಶನಿ ಸಿಂಗಾಪುರವು ಶಿರಡಿಯಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಈ ನವಗ್ರಹಗಳಲ್ಲಿಯೇ ರಾಜನಾಗಿರ್ತಕ್ಕಂಥ ಶನಿಮದೇವ 9 ಗ್ರಹಗಳಿವೆ. ಅದರಲ್ಲಿ ಅತಿ ಶ್ರೇಷ್ಠವಾಗಿ ಶನಿಮದೇವರನ್ನು ಅತಿ ಭಕ್ತಿಯಿಂದ ಪೂಜೆ ಮಾಡಲಾಗುತ್ತದೆ. ಈ ಶನಿಮದೇವರ ಕೋಪ ದೃಷ್ಟಿಯು ಕೆಲವರಿಗೆ ಬಿದ್ದು ಅನೇಕ ತೊಂದರೆಗಳನ್ನು ಕೂಡ ಅನುಭವಿಸಿದ್ದಾರೆ. ಅದರಲ್ಲಿ ರಾಜ ಮಹಾರಾಜರು ಕೂಡ ಒಳಗೊಂಡಂತೆ ಅದರಲ್ಲಿ ರಾಜ ವಿಕ್ರಮಾದಿತ್ಯ ಪ್ರಮುಖನಾಗ್ತಾನೆ. ಮಧ್ಯಪ್ರದೇಶದ ಉಜ್ಜಯಿನಿಯನ್ನಾಗಿರ್ತಕ್ಕಂಥ ರಾಜ ವಿಕ್ರಮಾದಿತ್ಯನು ಎಂದಿನಂತೆ ಆಸ್ಥಾನದಲ್ಲಿ ಅವನು ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ನಾರದ ಮಹರ್ಷಿಗಳು ಅವನ ಆಸ್ಥಾನಕ್ಕೆ ಬರ್ತಾರೆ. ಅವನು ನಾರದ ಮಹರ್ಷಿಗಳು ಬಂದು ನಿನ್ನ ಈ ಪೃಥ್ವಿಯಲ್ಲಿ ನಿನ್ನ ರಾಜ್ಯಭಾರವು ಅತಿ ಶ್ರೇಷ್ಠವಾಗಿ ಮಾಡ್ತಾ ಇದೆಯಾ, ಆದರೆ ನೀನು ನವಗ್ರಹಗಳನ್ನು ಅತಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟು ಹೋಗ್ತಾರೆ. ಆ ಸಲಹೆ ಸೂಚನೆಯಂತೆ ರಾಜ ವಿಕ್ರಮಾದಿತ್ಯನು ಅವರ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಪಂಡಿತರನ್ನು ಕರೆಸಿ ನವಗ್ರಹಗಳನ್ನು ಅತಿ ಭಕ್ತಿಯಿಂದ ಪೂಜೆ ಮಾಡಿ ಆ ವಿಚಾರಗಳನ್ನು ತಿಳ್ಕೊತ ಹೋಗ್ತಾನೆ. ಆ ನವಗ್ರಹಗಳ ಬಗ್ಗೆ ತಿಳ್ಕೊಳ್ಳುವಾಗ ಸೂರ್ಯ, ಚಂದ್ರ, ಮಂಗಳ, ಗುರು, ಶುಕ್ರ, ಶನಿ, ಬುಧ ಇವು ಎಲ್ಲ ಗ್ರಹ, ರಾಹು, ಕೇತು ಎಲ್ಲ ಗ್ರಹಗಳ ಮಹಿಮೆಯನ್ನು ಒಂದೊಂದು ಪಂಡಿತರು ಹೇಳ್ತಾ ಹೋಗ್ತಾರೆ. ಅದರಂತೆ ರಾಜ ವಿಕ್ರಮಾದಿತ್ಯನು ಕೂಡ ಆ ಎಲ್ಲ ನವಗ್ರಹಗಳಿಗೂ ಕೂಡ ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಆದರೆ 9ನೇ ಗ್ರಹದ ಶನಿಮದೇವರನ್ನು ಒಬ್ಬರು ಪಂಡಿತರು ಆ ಶನಿಯ ಏನು ವಿಚಾರಗಳನ್ನು ಹೇಳುವಾಗ ವಿಕ್ರಮಾದಿತ್ಯನು ಕೋಪಾಟೋಪಕ್ಕೆ ಒಳಗಾಗ್ತಾನೆ. ಯಾಕೆ ಅಂದರೆ ಆ ಪಂಡಿತರು ಹೇಳ್ತಾನೆ, ಶನಿಮದೇವರು ಹುಟ್ಟುವಾಗಲೇ ತನ್ನ ತಂದೆಗೆ ಕಷ್ಟಪಟ್ಟು ಅವರ ಕಪ್ಪು ಧೂಪವನ್ನು ಧರಿಸಿದ್ದಾರೆ. ಹುಟ್ಟುವಾಗಲೇ ಅವರ ತಂದೆಗೆ ಕಣ್ಣು ಕಾಣ್ದಂಗಾದು, ಅಶ್ವದ ಕಣ್ಣುಗಳು ಕಾಣ್ದಾಗಿ ತಂದೆಗೆ ಏನೇನೋ ಆಯಿತು ಅಂತೇಳಿ ಆವಾಗ ತನ್ನಷ್ಟಕ್ಕೆ ತಾನೇ ಶನಿಮದೇವರ ದೃಷ್ಟಿ ಹಿಂದಕ್ಕೆ ಬಿದ್ದಾಗ ಎಂದಿನಂತೆ ಅಶ್ವದ ರಥವು ಎಂದಿನಂತೆ ಸಾಕ್ತು ಮತ್ತು ಅಂತೇಳಿ ಹೇಳಿದಾಗ ಆದರೆ ಶನಿಮದೇವರು ಏನು ಹುಟ್ಟುವಾಗಲೇ ತನ್ನ ತಂದೆಗೆ ಕಷ್ಟಪಟ್ಟನು, ಅವನು ಪುತ್ರನಲ್ಲ ಪುತ್ರ. ರಾಜ ವಿಕ್ರಮಾದಿತ್ಯನು ಏಕಾಏಕಿ ಕೋಪಟೋದಕ್ಕೊಳಗೆ ಆ ಪಂಡಿತನನ್ನು ದಂಡಿಸಲಿಕ್ಕೆ ಹೋಗ್ತಾನೆ. ಆವಾಗ ಆ ಪಂಡಿತನು ಶನಿಮದೇವರನ್ನು ಕುರಿತು ಧ್ಯಾನ ಮಾಡಿದಾಗ ಆ ಶನಿಮದೇವರೇ ಒಂದು ಪ್ರತ್ಯಕ್ಷವಾಗಿ ಆ ವಿಕ್ರಮಾದಿತ್ಯನಿಗೆ ಕೋಪಟೋಪ ಮಾಡಿ ಅವನಿಗೆ ಏನು ತುಂಬ ಕಷ್ಟಗಳನ್ನು ಕೊಡ್ತೀನಿ ನಾನು ಅಂತೇಳಿ ಕಣ್ಮರೆ ಆಗ್ತಾರೆ. ಆವಾಗ ಒಂದು ಸ್ವಲ್ಪ ದಿನ ನಂತರ ರಾಜ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಒಳಪಟ್ಟಂಥ ಒಂದು ಪ್ರದೇಶದಲ್ಲಿ ಶನಿಮದೇವರೇ ಒಂದು ಮಾಯಾ ಕುದುರೆಯನ್ನು ತಗೊಂಬಂದು ಮಾರಾಟ ಮಾಡಲಿಕ್ಕೆ ಕಾರವಾನ ರೂಪದಲ್ಲಿ ಬರ್ತಾರೆ. ಆ ಕಾರವಾನ ರೂಪದಲ್ಲಿ ಬಂದಂಥ ಶನಿಮದೇವರು ಆ ರಾಜ ವಿಕ್ರಮಾದಿತ್ಯನ ಆ ಕುದುರೆಯನ್ನು ನನಗೆ ಕೊಡಬೇಕು ಅಂತ ನಾನು ಕೊಂಡ್ಕೊಂತೀನಿ ಅಂತಂದಾಗ ಅವನು ಕೇಳ್ತಾರೆ. ಆದರೆ ಎಷ್ಟು ನೀ ಈ ಕುದುರೆಯ ವ್ಯಾಪಾರ ಮಾಡು, ಎಷ್ಟು ರೈಟು ಅಂತ ಹೇಳಿದಾಗ ಇಲ್ಲ, ನನ್ನ ಮೊದಲು ಈ ಕುದುರೆಯ ಸವಾರಿಯನ್ನು ಮಾಡಿ ನೋಡಿ ಆಮೇಲೆ ಅದನ್ನು ದರವನ್ನು ನಾನು ಹೇಳ್ತೀನಿ ಅಂತೇಳಿ ಮಾಯಾ ಕುದುರೆಯನ್ನು ಅವನಿಗೆ ಕೊಡ್ತಾರೆ. ಅದರಲ್ಲಿ ಒಂದು ಚಮತ್ಕಾರವನ್ನು ಹೇಳ್ತಾನೆ. ಆ ಕೋಡೆಯ ಪೆಟ್ಟನ್ನು ಒಂದು ಹೊಡೆದ್ರೆ ಆಕಾಶ ಮಾರ್ಗವಾಗಿ ಹೋಗುತ್ತೆ, ಅದೇ ಕೋಡೆಯಿಂದ ಮತ್ತೊಂದು ಹೊಡೆದ್ರೆ ಮತ್ತೆ ಭೂಮಂಡಲಕ್ಕೆ ತಂದು ಬಿಡುತ್ತೆ ಅಂತೇಳಿ ಒಂದು ಹೇಳ್ತಾನೆ. ಅದರಂತೆ ವಿಕ್ರಮಾದಿತ್ಯನ ಆ ಕುದುರೆಯನ್ನು ಹತ್ತಿ ಅವನೇನು ಕೊಟ್ಟಿದ್ದ ಅವನು ಕಾರವಾನ ಆ ಕೋಡೆಯಿಂದ ಒಂದು ಪೆಟ್ಟನ್ನು ಹೊಡೆದು ಆಕಾಶ ಮಾರ್ಗವಾಗಿ ಆ ಕುದುರೆ ಎತ್ತಲವೋ ಕರ್ಕೊಂಡು ಹೋಗುತ್ತೆ. ಮುಂದೆ ಎಲ್ಲ ಒಂದು ಗೊಂಡಾರಣ್ಯವನ್ನು ಸೇರಿ ಅದು ಮಾಯವಾಗುತ್ತೆ. ಆಮೇಲೆ ಆ ಕುದುರೆಯನ್ನು ಹಿಡ್ಕೊಂಡು ಒಂದು ನದಿಯನ್ನು ಅವನಿಗೂ ತುಂಬ ಬಾಯಾರಿಕೆ ಆಗುತ್ತೆ. ಆವಾಗ ಒಂದು ನದಿ ದಡದಲ್ಲಿ ಆ ಕುದುರೆಯನ್ನು ಕಟ್ಟಿ ಹಾಕಿ ನೀರು ಕುಡಿಲಿಕ್ಕೆ ಹೋಗ್ತಾನೆ. ಆ ನೀರು ಕುಡಿದು ಬರುವತ್ತಿಗೆ ಆ ಶನಿಮದೇವರು ಆ ಕುದುರೆಯನ್ನು ಕೂಡ ಮಾಯ ಮಾಡ್ತಾನೆ. ಆವಾಗ ರಾಜ ವಿಕ್ರಮಾದಿತ್ಯನಿಗೆ ಏನು ತಿಳಿಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಗೊಂಡಾರಣ್ಯದೊಳಗೆ ಅದನ್ನು ತಗೊಂಡೋಗಿ ಆ ಕುದುರೆ ಬಿಟ್ಟಿರುತ್ತೆ. ಹಾಗೆ ಒಂದು ಸ್ವಲ್ಪ ದೂರವನ್ನು ಕ್ರಮಿಸಿ ಆ ಉಜ್ಜಯಿನಿ ಪಟ್ಟದಲ್ಲೇ ಸ್ವಲ್ಪ ದೂರ ತಾಮಾಲಿಂದಪುರಕ್ಕೆ ಅಂತೇಳಿ ಬರ್ತಾನೆ. ಅಲ್ಲಿ ಆ ಸಂದರ್ಭದಲ್ಲಿ ಅರಣ್ಯಕ್ಕೆ ಬೇಟೆ ಆಡಲಿಕ್ಕೆ ಬೇಟೆಗಾರರು ಬಂದಿರ್ತಾರೆ. ಆ ಬೇಟೆಗಾರರ ಸಲಹೆಯನ್ನು ಪಡೆದು ಮುಂದೆ ತಾಮಾಲಿಂದ ಪಟ್ಟಣಕ್ಕೆ ಬರ್ತಾನೆ. ಆ ತಾಮಾಲಿಂದಪುರಕ್ಕೆ ಮತ್ತೆ ಅಲ್ಲಿ ವೈಶ ಶೆಟ್ಟಿ ಅಂತೇಳಿ ಒಬ್ಬರು ಶೆಟ್ಟರು ಒಂದು ಬಟ್ಟೆ ವ್ಯಾಪಾರವನ್ನು ಮಾಡೋ ಒಂದು ದೊಡ್ಡ ಅಂಗಡಿ, ಒಬ್ಬ ದೊಡ್ಡ ಶೆಟ್ಟಿ ಅವರು ಮನೆ ಮುಂದೆ ಇವ್ರು ಹೋಗಿ ಮಲ್ಕೊಂತಾರೆ. ರಾತ್ರಿ ವೇಳೆ ಮಲಗಿದಾಗ ಬೆಳಿಗ್ಗೆ ಅವರು ಅಲ್ಲೇ ಕೂತಿರ್ತಾರೆ. ಆ ಶೆಟ್ಟಿಗೆ ಇವರು ನೋಡಿದ್ರೆ ಏನೋ ಒಂದು ಅನುಭವ ಆಗುತ್ತೆ. ಆದರೆ ಇವರು ಬಂದ ಅವನ ಶೆಟ್ಟಿಗೆ ಆ ವಿಕ್ರಮಾದಿತ್ಯರು ಅಲ್ಲಿ ಕೂತ ದಿವಸದಿಂದ ಇಲ್ಲದ ವ್ಯಾಪಾರವೂ ಅವನಿಗೆ ಆಗುತ್ತೆ. ಆವಾಗ ಆ ಶೆಟ್ಟಿ ಸಂತೋಷಪಟ್ಟು ಅವನ ಮಗಳಾದ ಅಲೋಲಿಕೆಯನ್ನು ಇವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತಲೂ ಕೂಡ ಯೋಚನೆ ಮಾಡಿ ಅವನ ಶಯ್ಯಾಗೃಹಕ್ಕೆ ವಿಕ್ರಮಾದಿತ್ಯನನ್ನು ಕಳಿಸ್ಕೊಡ್ತಾರೆ. ಆದರೆ ಅವತ್ತು ಅಲೋಲಿಕೆ ಇವನೇನು ವಿಕ್ರಮಾದಿತ್ಯರು ಅವನು ಅಲೋಲಿಕೆ ಬರೋ ಮುಂಚೆನೇ ಹೋಗಿ ಮಲಗಿರ್ತಾರೆ ಅವನ ಶಯ್ಯಾಗೃಹಕ್ಕೆ. ಆವಾಗ ಅಲೋಲಿಕೆನೂ ಕೂಡ ಬರ್ತಾಳೆ. ಇವನು ಮಲಗಿದ್ದಾಗ ಅಲೋಲಿಕೆ ಯಾಕೆ ಎಬ್ಬರಿಸ್ಬೇಕು, ಮಲಗಿದಾರಲ್ಲ ಅಂತೇಳಿ ಇವಳು ಕೂಡ ಅವರ ಪಕ್ಕದಲ್ಲೇ ಮಲಗ್ತಾಳೆ. ಆಗ ವಿಕ್ರಮಾದಿತ್ಯನಿಗೆ ಹೆಸರುವಾಗುತ್ತೆ. ಆದರೆ ಅಲ್ಲೊಂದು ಚಮತ್ಕಾರ ನಡೆಯುತ್ತೆ. ಯಾಕೆಂದರೆ ಅಲೋಲಿಕೆಯ ಶ್ರೇಷ್ಠ ಮುತ್ತಿನ ಹಾರವನ್ನು ಏನು ಅಲೋಲಿಕೆಯ ಕೊಠಡಿಯಲ್ಲಿದ್ದಂಥ ಒಂದು ಚಿತ್ರಪಟದಲ್ಲಿದ್ದಂಥ ಒಂದು ಹಂಸ ಪಕ್ಷಿನೇ ಪ್ರಾಣ ಮಾತ್ರವಾಗಿ ಹಾರಿ ಬಂದು ಶ್ರೇಷ್ಠ ಮುತ್ತಿನ ಹಾರವನ್ನು ಒಂದೊಂದು ಮುತ್ತನ್ನು ಕೂಡ
ಹಂಸಪಕ್ಷಿ ನುಂಗುತ್ತೆ. ಅದನ್ನು ವಿಕ್ರಮಾದಿತ್ಯರು ಸದಾ ಕಣ್ಣಾಗ ನೋಡ್ತಾರೆ. ಅವಾಗ ಏನು ಇದಾಗುತ್ತೆ, ಮುಂದೆ ಏನು ಕಾದಿದೀವಿ ಅಂತೇಳಿ ರಾಜ ವಿಕ್ರಮಾದಿತ್ಯರು ಮಲ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಆಲೋಲಿಕೆಗೆ ಎಚ್ಚರವಾಗಿ ನೋಡಿದ್ರೆ ಅವಳ ಶ್ರೇಷ್ಠ ಮುತ್ತಿನ ಹಾರ ಅದು ಕಾಣೆಯಾಗಿರುತ್ತೆ. ಆವಾಗ ಇವನೇ ಕದ್ದಿರಬೇಕು ಅಂತೇಳಿ ತನ್ನ ತಂದೆಯ ಬಳಿ ಹೋಗಿ ದೂರನ್ನು ಹೇಳ್ತಾನೆ. ಆವಾಗ ರಾಜ ವಿಕ್ರಮಾದಿತ್ಯನನ್ನು ವೈಶ್ಯಶೆಟ್ಟರು ಕರೆಸಿ ಕೇಳಿದಾಗ ನಾನು ಮುತ್ತಿನ ಹಾರವನ್ನು ಕದ್ದಿಲ್ಲ, ಹಿಂಗಾಯಿತು ಅಂತೇಳಿ ನಡೆದ ವಿಚಾರಗಳು ಹಂಸಪಕ್ಷಿಗೆ ಪ್ರಾಣಮಾತ್ರವಾಗಿ ಬಂದು ನೀವು ಶ್ರೇಷ್ಠ ಮುತ್ತಿನ ಹಾರವನ್ನು ನಿಂತು ನಾನು ಕದ್ದಿಲ್ಲ ಅಂತೇಳಿ ಹೇಳಿದಾಗ ಯಾವುದೇ ಕಾರಣಕ್ಕೂ ವೈಶ್ಯಶೆಟ್ಟರು ಒಪ್ಪೋದಿಲ್ಲ. ಆವಾಗ ಅವ್ರು ಎಷ್ಟೇ ಕೇಳಿದ್ರು ವಿಕ್ರಮಾದಿತ್ಯನ ಒಪ್ಕೊಂಡಿಲ್ಲ ಅಂತೇಳಿ ಅದೇ ಆಸ್ಥಾನದ ರಾಜ ಚಂದ್ರಸೇನ ಮಹಾರಾಜನಲ್ಲಿ ವೈಶ್ಯಶೆಟ್ಟರು ದೂರನ್ನು ಕೊಡ್ತಾರೆ ಅವ್ರ ಚಾರನ ಮೂಲಕ. ಆ ವೈಶ್ಯಶೆಟ್ಟರ ದೂರನ್ನು ಚಂದ್ರಸೇನ ಮಹಾರಾಜನು ಕೂಡ ಸರಿಯಾಗಿ ಪರಿಶೀಲನೆ ಮಾಡೋದಿಲ್ಲ. ಇವ್ರು ಹೇಳಿದ್ದೇ ನಿಜ ಅಂತೇಳಿ ಏನು ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕಡಿಯೋಕ್ಕೆ ಆಜ್ಞೆಯನ್ನು ಮಾಡ್ತಾರೆ. ಮತ್ತು ಅನ್ನ ನೀರನ್ನು ಯಾರು ಕೊಡಬಾರ್ದು ಅಂತೇಳಿ ಕೂಡ ಹೇಳ್ತಾರೆ. ಅನ್ನ ನೀರನ್ನು ಕೊಡಬಾರ್ದು ಅಂತೇಳಿ ಆಜ್ಞೆಯನ್ನು ಮಾಡಿದಾಗ ಯಾರು ಕೂಡ ಅವ್ರಿಗೆ ಅನ್ನ ನೀರಾಗಲ್ಲ. ಕೈಕಾಲನ್ನು ಕಡಿದು ನೋವಲ್ಲೇ ವಿಕ್ರಮಾದಿತ್ಯರು ಕಾಡಿನಲ್ಲಿ ಇದ್ದಾರೆ. ಆ ಸಮಯಕ್ಕೇ ಉಜ್ಜಯಿನಿ ಪಟ್ಟಣದ ಒಬ್ಬ ಗಾಣಿಗ ಶೆಟ್ಟಿ ತನ್ನ ಮಗನ ಸೊಸೆಯನ್ನು ಕರ್ಕೊಂಬರ್ಲಿಕ್ಕೆ ಅಂತೇಳಿ ಅದೇ ಪಟ್ಟಣಕ್ಕೆ ಹೋಗಿರ್ತಾರೆ. ಆ ತೇಲಿ ಶೆಟ್ಟಿ ಕರ್ಕೊಂಬರುವ ಸಂದರ್ಭದಲ್ಲಿ ಈ ಯಾರೋ ಒಂದು ಕಾಡಿನಲ್ಲಿ ಅಳುವ ಶಬ್ದ ಬಂದಾಗ ಆ ಗಾಣಿಗ ತೇಲಿ ಹೋಗಿ ನೋಡ್ತಾಳೆ, ತೇಲಿಸೋದೆ. ಆವಾಗ ಯಾರು ಅಂತ ಕೇಳಿದಾಗ ವಿಕ್ರಮಾದಿತ್ಯ ಹೇಳ್ತಾರೆ, ನಾನು ಉಜ್ಜಯಿನಿ ಪಟ್ಟಣ ಅಂತ ಆಳುವ ವಿಕ್ರಮಾದಿತ್ಯ, ನಾನು ಶರ್ಮದೇವರ ಕೋಪಟೋಳಕ್ಕೆ ಒಳಗಾಗಿ ನಡೆದ ಸಂಗತಿಗಳನ್ನೆಲ್ಲ ಅಲ್ಲಿ ವಿಚಾರಗಳನ್ನು ಹೇಳ್ತಾರೆ. ಆವಾಗ ನಿನ್ನನ್ನು ನಾನು ಕರ್ಕೊಂಡೋಗಿ ಸಾಕಬೇಕು ಅಂತೇಳಿ ತೇಲಿ ಶೆಟ್ಟಿ ಹೇಳಿದಾಗ ತೇಲಿ ಹೇಳ್ತಾಳೆ. ಆದರೆ ಅವ್ರ ಮಾವ ಒಪ್ಪೋದಿಲ್ಲ. ಆದರೆ ಯಾಕೆಂದರೆ ಚಂದ್ರಸೇನ ಮಹಾರಾಜನ ಆಜ್ಞೆ ಆಗಿರುತ್ತೆ, ಅವನಿಗೆ ಯಾರೂ ಅನ್ನ ನೀರು ಕೊಡಬಾರ್ದು, ಯಾರು ನೋಡ್ಕೊಬಾರ್ದು ಅಂತೇಳಿ. ಆವಾಗ ತೇಲಿ ಶೆಟ್ಟಿ ಚಂದ್ರಸೇನ ಮಹಾರಾಜನ ಬಳಿ ಹೋಗಿ ನಡೆದ ಸಂಗತಿಗಳನ್ನೆಲ್ಲ ಹೇಳಿ ಆ ಕೈಕಾಲು ಕಳೆದ ತಸ್ಕರ ಅಂತೇಳಿ ಹೆಸರನ್ನು ಇಟ್ಟಿರ್ತಾರೆ ಅವರಿಗೆ. ಅವನಿಗನ್ನ ಕರ್ಕೊಂಡೋಗಿ ನಾನು ಸಾಕ್ತೀನಿ, ನಿಮ್ಮ ಒಪ್ಪಿಗೆ ಕೊಡಬೇಕು ಅಂತೇಳಿ ಚಂದ್ರಸೇನ ಮಹಾರಾಜನಲ್ಲಿ ತೇಲಿ ಶೆಟ್ಟಿ ಹೋಗಿ ಹೇಳ್ತಾರೆ. ಆವಾಗ ರಾಜ ಚಂದ್ರಸೇನ ಮಹಾರಾಜನು ಕರುಣೆ ಅಷ್ಟೊತ್ತಿಗೆ ಚರ್ಮದೇವರು ಆ ರಾಜನಿಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಡ್ತಾರೆ. ಯಾಕೆಂದರೆ ಅನ್ನ ನೀರಿನ ರಾಜ ವಿಕ್ರಮಾದಿತ್ಯನಿಗೆ ಆಗಲಿ ಅಂತೇಳಿ. ಆವಾಗ ತೇಲಿ ಶೆಟ್ಟಿಗೆ ಅನುಮತಿಯನ್ನು ಕೊಡ್ತಾನೆ ಚಂದ್ರಸೇನ ಮಹಾರಾಜ. ಅದರಂತೆ ತೇಲಿ ಶೆಟ್ಟಿ ಹೋಗಿ ಕರ್ಕೊಂಡೋಗಿ ಅವನ ಮನೆಯಲ್ಲಿ ಇರ್ತಾನೆ. ಆದರೆ ವಿಕ್ರಮಾದಿತ್ಯನ ಒಂದು ಕಂಡೀಷನ್ನ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ನಾನು ಈಗ ಮುಂಡ ಕಾಲಿನಲ್ಲೇ ಏನಾದ್ರು ಒಂದು ಕೆಲಸ ಮಾಡ್ತೀನಿ, ಆವಾಗ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಅನ್ನ ಮತ್ತು ನೀರಿನ ಸುಖವನ್ನು ನನಗೆ ಕೊಡಬೇಕು ಅಂತೇಳಿ. ಆವಾಗ ತೇಲಿ ಶೆಟ್ಟಿಯ ಮನೆಯಲ್ಲಿ ಎತ್ತಿನ ಎಣ್ಣೆ ಗಾಣವನ್ನು ಮಾಡ್ಕೊಂಡು ಅವನು ಅಲ್ಲಿ ಸುಖವಾಗಿ ಇರ್ತಾನೆ. ಒಂದು ದಿನ ಅದೇ ಚಂದ್ರಸೇನನ ಮಗಳು ಪದ್ಮಾವತಿ ಒಂದಿನ ರಾಜನ ಆಸ್ಥಾನದಲ್ಲಿ ಮೇಲೆ ಕೂತಾಗ ಇವನು ವಿಕ್ರಮಾದಿತ್ಯನು ತೇಲಿ ಶೆಟ್ಟಿಯ ಮೇಲೆ ಗಾಣ ಮೇಲೆ ಹೊಡೆದಾಗ ಗಾಣ ಹೊಡಿವಾಗ ಒಂದು ಗೀತೆಯನ್ನು ಹಾಡ್ತಾನೆ. ಒಂದು ರಾಜರು 64 ವಿದ್ಯೆಗಳಲ್ಲಿ ಆ ವಿದ್ಯೆಯೂ ಕೂಡ ಒಂದು ದೀಪಕಮಲ ರಾಗ ಅಂತೇಳಿ ಅವನು ಆಡಿದ್ದಕ್ಕೆ ಪಟ್ಟಣದ ದೀಪಗಳೆಲ್ಲ ಬೆಳಗ್ತಾ ಹೋಗ್ತವೆ. ಅದನ್ನು ಯಾರು ಸುತ್ತು ದೀಪ ಕಚ್ಚಿದಲ್ಲಿ ತಾನಾಗೇ ದೀಪಗಳೆಲ್ಲ ಆ ಪಟ್ಟಣದಾದ್ಯಂತ ಬೆಳಗ್ತಾ ಹೋಗ್ತವೆ. ಅದನ್ನು ನೋಡಿ ಪದ್ಮಾವತಿನೂ ಕೂಡ ಇದು ಯಾರು ಇವರು ಅಂತೇಳಿ ಅವಳ ದಾಸಿಯರನ್ನು ಕಳಿಸ್ತಾರೆ. ಅದು ಯಾರಿರ್ಬೋದು ಅವ್ರನ್ನ ಕರ್ಕೊಂಬನ್ನಿ ಅಂತೇಳಿ. ಆ ದಾಸಿಯರು ಹೋಗಿ ನೋಡಿದಾಗ ಅದೇ ನಿಮ್ಮ ತಂದೆನೇ ಕೈಕಾಲ ಕಡಿದಿರುವ ಅವನು ಕಳ್ಳ, ಅವನು ತೇಲಿ ಶೆಟ್ಟಿ ಮನೆಯಲ್ಲಿ ಗಾಣ ಹೊಡ್ಕೊಂಡಿದ್ದಾನೆ, ಅವನನ್ನೇ ಆಸ್ಥಾನಕ್ಕೆ ಕರ್ಕೊಂಬಂದರೆ ನಮಗೆ ದಂಡನೆ ಆಗುತ್ತೆ ಅಂತೇಳಿ ದಾಸಿಯರು ವಾಪಸ್ ಬರ್ತಾರೆ. ಆವಾಗ ಪದ್ಮಾವತಿ ನನ್ನ ತಂದೆಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅದಕ್ಕೆ ಬದಲಾಗಿದ್ದೀನಿ, ಆವಾಗ ನೀವು ಇವನ್ನ ಕೈಕಾಲು ಕಳೆದ ಕಳ್ಳನನ್ನು ಆಸ್ಥಾನಕ್ಕೆ ಕರ್ಕೊಂಬನ್ನಿ ಅಂತೇಳಿ ಹೇಳ್ತಾರೆ. ಆವಾಗ ಆ ತೇಲಿ ಶೆಟ್ಟಿಯ ಮನೆಯಿಂದ ಪದ್ಮಾವತಿಯ ದಾಸಿಯರು ವಿಕ್ರಮಾದಿತ್ಯನನ್ನು ಕರ್ಕೊಂಬರ್ತಾರೆ. ಆ ವಿಕ್ರಮಾದಿತ್ಯನ ಕರ್ಕೊಂಬಂದಾಗ ಅಲ್ಲೂ ಕೂಡ ಅವತ್ತು ರಾತ್ರಿ ಅವನಿಗೂ ಪದ್ಮಾವತಿನೂ ಕೂಡ ಮಲ್ಕೊಂಡ್ಬಿಟ್ಟಿರ್ತಾಳೆ. ಆದರೆ ಇವನು ಅವತ್ತು ಆಲೋಲಿಕೆ ಮನೆಯಲ್ಲಿ ಹಿಂಗೆಲ್ಲ ಕೈಕಾಲುಗಳನ್ನು ಕಟ್ಸ್ಕೊಂಡೆ, ಈಗ ಮುಂದೇನಾಗಿದೆ ಅಂತೇಳಿ ಅವನು ಗೊಂದಲದಲ್ಲಿ ಅವನು ಮಲ್ಕೊಂತಾಳೆ. ಅಲ್ಲೇನೂ ಆಗೋದಿಲ್ಲ. ಅಷ್ಟು ವೇಳೆಗೆ ಈ ಶರ್ಮದೇವರ ದೃಷ್ಟಿ ಎಲ್ಲ ಹಿಂದಿರುಗಿ ಅವನಿಗೆ ಮತ್ತೆ ಕೈಕಾಲು ಅನ್ನ ನೀರನ್ನೆಲ್ಲ ಕೊಟ್ಟು ಶರ್ಮದೇವರು ಹಿಂದಿರುಗಿ ಮತ್ತು ಎಂದಿನಂತೆ ಆಲೋಲಿಕೆಯನ್ನು ಮದುವೆ ಆಗ್ತಾನೆ. ಚಂದ್ರಸೇನ ಮಗಳು ಪದ್ಮಾವತಿನೂ ಆಗ್ತಾಳೆ. ಮತ್ತು ವೈಶ್ಯ ಶೆಟ್ಟಿಗೂ ಕೂಡ ಅಲ್ಲಿ ಎಲ್ಲ ನಿಜ ರೂಪವನ್ನು ತಾಳಿ ನಿಜ ರೂಪವನ್ನು ಶರ್ಮದೇವರನ್ನು ಕುರಿತು ವಿಕ್ರಮಾದಿತ್ಯನು ಭಕ್ತಿಯಿಂದ ಬೇಡಿಕೊಂಡಾಗ ಎಂದಿನಂತೆ ಪ್ರತ್ಯಕ್ಷನಾಗಿ ಕೈಕಾಲುಗಳನ್ನು ಮತ್ತು ಹಿಂದಿನಿಂದ ಹೆಚ್ಚಿಗೆ ಸಂಪತ್ತನ್ನು ಕೊಡ್ತೀನಿ ಅಂತೇಳಿ ಹೇಳಿ ಮತ್ತೆ ಅದೃಶ್ಯನಾಗ್ತಾನೆ. ಮತ್ತೆ ಅದೃಶ್ಯವಾಗುವಾಗ ಆಲೋಲಿಕೆಯನ್ನು ಮತ್ತು ಪದ್ಮಾವತಿಯನ್ನು ಮದುವೆ ಆಗುವಂತೇಳಿ ಮತ್ತು
ತೇರಿ ಶೆಟ್ಟಿಗೂ ಕೂಡ ಅಲ್ಲಿ ಒಂದಿಷ್ಟು ಕೆಲವು ಗ್ರಾಮಗಳನ್ನು ಕೊಡಬೇಕು ಅಂತೇಳಿ ಅಲ್ಲಿ ಆಜ್ಞೆಯನ್ನು ಮಾಡ್ತಾರೆ. ಆದರೆ ರಾಜ ಚಂದ್ರಸೇನ ಮಹಾರಾಜನು ವಿಕ್ರಮಾದಿತ್ಯನ ಸಾಮಂತ ರಾಜನಾಗಿರೋದ್ರಿಂದ ಅವನು ನಾನು ಮಾಡಿದ ತಪ್ಪನ್ನು ಕ್ಷಮಿಸಬೇಕು ಅಂತೇಳಿ. ಆದರೆ ಪದ್ಮಾವತಿ ಮದುವೆ ಹಾಕಿಂತ ಮುಂಚೆನೇ ಅವಳು ಮಾಲೆಯನ್ನು ಹಾಕ್ತಾಳೆ. ಆದರೆ ಚಂದ್ರಸೇನ ಮಹಾರಾಜ ವಿಕ್ರಮಾದಿತ್ಯನನ್ನು ಕೊಲ್ಲಿಕ್ಕೆ ಬರ್ತಾರೆ. ಆವಾಗ ನಾನು ಇವಳನ್ನ ಮದುವೆ ಆಗಿದ್ದೀನಿ ಅಂತೇಳಿ ಪದ್ಮಾವತಿ ವಿಕ್ರಮಾದಿತ್ಯನನ್ನು ಮದುವೆ ಆಗಿದ್ದೀನಿ ಅಂತ ಹೇಳಿದಾಗ ಚಂದ್ರಸೇನ ಮಹಾರಾಜನು ಅಳಿಯ ಅಂತೇಳಿ ಒಪ್ಕೊಂಡು ಎಲ್ಲ ಹಿಡಿದ ಸಂಗತಿಗಳನ್ನು ಹೇಳ್ತಾರೆ. ಅದೇ ರೀತಿ ಏನು ಶರ್ಮದೇವ ಎಷ್ಟೋ ಗುರುಗಳಿಗೆ ಎಲ್ಲ ದೇವತೆಗಳ ರಾಶಿಗೂ ಕೂಡ ಹೋಗ್ತಾನೆ. ಆದರೆ ಗುರುಗಳ ರಾಶಿಗೂ ಹೋಗ್ತಾನೆ. ಗುರುಗಳ ರಾಶಿಗೆ ಹೋಗೋಕ್ಕೆ ಕೇಳಕ್ಕೆ ಹೋದಾಗ ಆ ಗುರುಗಳು ಒಪ್ಪೋದಿಲ್ಲ. ಬೃಹಸ್ಪತಿಗಳು ಅವರು ಎಷ್ಟು 12 ವರ್ಷ ಬರ್ತೀನಿ, 6 ವರ್ಷ ಬರ್ತೀನಿ, 3 ವರ್ಷ ಯಾವುದೇ ನನ್ನ ರಾಶಿಗೆ ಬರಬಾರ್ದು ಅಂತೇಳಿ ಕೊನೆಗೆ ಶನಿದೇವ ನಿಮ್ಮ ರಾಶಿಲಿ ಕಾಲು ಜಾವನಾರು ಕೂಡ ನನಗೆ ಕೊಡಬೇಕು ಅಂತೇಳಿ ಕೇಳಿದಾಗ ಆವಾಗ ನಾನು ಕಾಲು ಜಾವನ ಒಂದು 1/4 ಗಂಟೆ ನಾನು ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದಿಗೆ ಕಾಲು ಜಾವ ಮುಗ್ದೋಗುತ್ತೆ ಅಂತೇಳಿ ಶನಿದೇವರಿಗೆ ಬರಲಿಕ್ಕೆ ಬೃಹಸ್ಪತಿಗಳು ಒಪ್ಕೊಂತಾರೆ. ಆದರೆ ಬೃಹಸ್ಪತಿಗಳು ದೇವಲೋಕದಿಂದ ಭೂಲೋಕಕ್ಕೆ ಬರುವಾಗಲೇ ಅವರಿಗೆ ಚಂಚಲವಾಗುತ್ತೆ. ಮತ್ತು ಅದೇ ರಾಜ್ಯದೊಳಗೆ ಇದ್ದಂಥ ಭೃಗುರ್ ಮಹಾರಾಜರಿಗೆ ಒಂದು ಗಂಡು ಮಗು ಮತ್ತು ಅವನ ಮಂತ್ರಿ ಒಬ್ಬ ಮಗ ಇರ್ತಾರೆ. ಆ ಮಕ್ಕಳು ಬೇಟೆ ಆಡಲಿಕ್ಕೆ ಹೋದಾಗ ಏನು ಈ ಪಂಡಿತರ ರೂಪದಲ್ಲಿ ಒಂದು ಹಣ್ಣು ಮಾರುವ ರೂಪದಲ್ಲಿ ಶರ್ಮದೇವರು ಬಂದು ಅದರಲ್ಲಿ 2 ಕರಬೂಜದ ಹಣ್ಣುಗಳನ್ನು ಗುರುಗಳಿಗೆ ಕೊಡ್ತಾರೆ. ಆ ಕರಬೂಜದ ಹಣ್ಣುಗಳನ್ನು ತಗೊಂಡು ಹೋಗ್ತಿದ್ದಾಗ ಏನು ಬೇಟೆ ಆಡಲಿಕ್ಕೆ ಹೋದಾಗ 2 ಮಕ್ಕಳು ಬರಲಿಲ್ಲ ಅಂತೇಳಿ ಭೃಗುರಾಜ ಗೊಂದಲಕ್ಕೀಡಾಗಿ ಎಲ್ಲ ಚಾರರನ್ನು ಹೊರಡ್ತಾನೆ. ಆ ಚಾರರೆಲ್ಲ ಕಾಡಿಗಟ್ಟಿದಾಗ ಇವರು ಏನು ಬೃಹಸ್ಪತಿಗಳು ಅಲ್ಲಿ ಸಿಗ್ತಾರೆ. ಬೃಹಸ್ಪತಿಗಳು ನಡ್ಕೊಂಬರುವ ಸಂದರ್ಭದಲ್ಲಿ ಅವರ ಜೋಳಿಗೆಯಿಂದ ರಕ್ತ ಸುರಿತಾ ಇರುತ್ತೆ. ಇದು ಶರ್ಮದೇವರ ಮಾಯೆ ಅಂತಲೂ ಹೇಳ್ಬೋದು. ನಡ್ಕೊಂಬರುವಾಗ ಅವರು ಜೋಳಿಗೆಯನ್ನು ಕಿತ್ಕೊಂಡು ನೋಡ್ತಾರೆ. ರಾಜ ಮತ್ತು ಮಂತ್ರಿಯ ಮಗನ ಶಿರಸ್ಸು ಅದರೊಳಗಿರೋದು ಕಣ್ಣಿ ಕಾಣುತ್ತೆ. ಆವಾಗ ರಾಜನ ಬಳಿ ಆ ಬೃಹಸ್ಪತಿಗಳನ್ನು ಕರ್ಕೊಂಡೋಗಿ ತೋರಿಸಿದಾಗ ಇದ್ದ ಒಬ್ಬ ಮಗನನ್ನು ಕೂಡ ಇವನು ಕೊಂದು ಅಂತೇಳಿ ಇವನನ್ನೇ ಏನು ಗಲ್ಲಿಗೇರಿಸಿ ಅಂತೇಳಿ ಆವಾಗ ಭೃಗುರಾಜ ಹೇಳ್ತಾನೆ. ಅಷ್ಟರೊಳಗೆ ಮತ್ತೆ ಶರ್ಮದೇವರ ದೃಷ್ಟಿ ಹಿಂದಕ್ಕೆ ಬಿದ್ದು ಮತ್ತು ಆ ಹುಡುಗರು ಏನು ಕಾಡಿಗೆ ಹೋದ್ರು ಅವರು ಅರಮನೆಗೆ ಬರುವಂತೆ ಶರ್ಮದೇವರು ಮಾಡ್ತಾರೆ. ಆವಾಗ ಬೃಹಸ್ಪತಿಗಳು ಏನು ಗಲ್ಲಿಗೇರಿಸಬೇಕು ಅಂತ ಹೋಯ್ದು ಇವರಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೇಳಿದಾಗ ಕೊಟ್ಟಿರ್ತಾರೆ. ಅವರನ್ನು ಹಣ ಪಡೆದು ಆವಾಗ ಈ ಹುಡುಗರು ಬಂದ ತಕ್ಷಣವೇ ಭೃಗುರಾಜನು ಗುರುಗಳನ್ನು ಗಲ್ಲಿಗೇರಿಸ್ಬಿಟ್ಟು ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆವಾಗ ಗುರುಗಳು ಬೃಹಸ್ಪತಿಗಳು ಕೂಡ ಆಸ್ಥಾನಕ್ಕೆ ಬಂದು ನಡೆದ ಎಲ್ಲ ಸಂಗತಿಗಳನ್ನು ಹಿಂಗೆ ನಾನು ಶರ್ಮದೇವರು ನನ್ನ ಕಾಲು ಜಾವದಲ್ಲಿ ನಾನು ಸೇರಿದ್ರು. ಆವಾಗ ಈ ಎಲ್ಲ ಕಥೆಗಳು ನಡೆದು ನಾನೇನು ಮಾಡಿದ ತಪ್ಪಲ್ಲ ಅಂತೇಳಿ ಆವಾಗ ಜೋಳಿಗೆಯನ್ನು ತೆಗೆದು ನೋಡಿದಾಗ ಅದರಲ್ಲಿ 2 ಕರಬೂಜದ ಹಣ್ಣುಗಳೇ ಕೂಡ ಇದ್ವು. ಹೀಗೆ ನಳಚಕ್ರವರ್ತಿಗೆ, ಹರಿಶ್ಚಂದ್ರನ ರಾಶಿಗೆ, ಇನ್ನು ಎಷ್ಟೋ ರಾಜಮಹಾರಾಜರ ರಾಶಿಗೆ ಹೋಗಿ ದೇವೇಂದ್ರನು ಕೂಡ ಶರ್ಮದೇವರ ರಾಶಿಗೆ ಹೋಗಿ ಅವರಿಗೂ ಕೂಡ ಕಷ್ಟವನ್ನು ಪಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಇದು ಶರ್ಮದೇವರು ನೋಡಿ ಯಾವುದೇ ವಿಗ್ರಹ ಇಲ್ಲದಲ್ಲಿ ಇರ್ತಕ್ಕಂಥ ಇದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ನೋಡಿ ಸ್ವತಃ ಅವರೇ ಭಕ್ತಾದಿಗಳೇ ಬಂದು ಅಭಿಷೇಕ ಮಾಡುವ ಸನ್ನಿವೇಶವನ್ನು ನೀವು ನೋಡ್ಬೋದು. ಇಲ್ಲಿ ಯಾರು ಅಭಿಷೇಕರು ಇಲ್ಲ, ಅವರೇ ಕೂಡ ಮಾಡ್ಬೋದು. प्रेसमध्ये असं आवाजात गर्दीत काय हां गर्दीत हां गर्दीत ಅದೇ ರೀತಿ ಪರಶಿವನ ರಾಶಿಗೂ ಕೂಡ ಅಂತೇಳಿ ಕೇಳಿದಾಗ ಪರಶಿವನು ಶರ್ಮದೇವರನ ರಾಶಿಗೆ ನಾನು ಬಂದರೆ ಆಗಲ್ಲ ಅಂತೇಳಿ ಮಶಾಣವಾಸಿ ಆಗ್ತಾನೆ. ಮುಂದೆ ಹನುಮಂತನ ರಾಶಿಗೆ ಹೋಗಬೇಕು ಅಂತ ಹೋದಾಗ ಹನುಮಂತನ ರಾಶಿಗೆ ಹೋಗ್ಲಿಕ್ಕಾಗೋದಿಲ್ಲ. ಹನುಮಂತ ಒಂದು ಷರತ್ತನ್ನು ಹಾಕ್ತಾನೆ, ನೀನು ನನ್ನ ರಾಶಿಗೆ ಬರಬೇಕು ಅಂದರೆ ನನ್ನ ಬಾಲವನ್ನು ಒಂದು ಸ್ವಲ್ಪ ಅಲಗಾಡಿಸಿ ಈ ಕಡೆ ತೆಗೆದಿಟ್ಟು ಆಮೇಲೆ ನೀನು ನನ್ನ ರಾಶಿಗೆ ಬರ್ಬೋದು ಅಂತೇಳಿ ಹೇಳಿದಾಗ ಆವಾಗ ಶರ್ಮದೇವರು ಎಷ್ಟೇ ಮಾಡಿದ್ರೂ ಕೂಡ ಹನುಮಂತನ ಬಾಲವನ್ನು ಅಲಗಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಹನುಮಂತನು ಶರ್ಮದೇವರು ಒಪ್ಕೊಂತಾನೆ. ಆದರೆ ಏನು ಶರ್ಮದೇವರು ರಾಶಿ ನಕ್ಷತ್ರದ ಪ್ರಕಾರ ಕೆಟ್ಟವನಾದಾಗ ಹನುಮಂತನನ್ನು ಪೂಜೆ ಮಾಡಿದ್ರೆ ನಾನು ಒಂದಿಷ್ಟು ಏನು ದ್ವಾದಶ ರಾಶಿಯೊಳಗೆ ಇದ್ರೂ ಕೂಡ ನಿನ್ನನ್ನು ಪೂಜೆ ಮಾಡಿದ್ರೆ ನಾನು ಅವರಿಗೆ ಕೆಟ್ಟ ದೃಷ್ಟಿಯನ್ನು ಬೀಳಲ್ಲ ಅಂತೇಳಿ ಶರ್ಮದೇವರು ಆಂಜನೇಯನಿಗೆ ವಾಗ್ದಾನವನ್ನು ಕೊಡ್ತಾನೆ. ಅಂದಿನಿಂದ ಈವರೆಗೂ ಕೂಡ ಶರ್ಮದೇವರು ರಾಶಿ ನಕ್ಷತ್ರದಲ್ಲಿ ಕೆಟ್ಟವನಾಗಿದ್ದರೂ ಕೂಡ ಆಂಜನೇಯನನ್ನು ಪೂಜೆ ಮಾಡಿ ಪ್ರತಿ ಶನಿವಾರ ಭಕ್ತಿಯಿಂದ ಪೂಜೆ ಮಾಡಿ ಎಳ್ಳುಗಂಟು ಬರೀ ಎಳ್ಳು ಮತ್ತು ಎಳ್ಳಿನಿಂದ ಅದನ್ನು ಎಳ್ಳು ಬತ್ತಿಯನ್ನು ವಾರ ಹಚ್ಚಿದರೆ ಅವರಿಗೂ ಕೂಡ ಶರ್ಮದೇವರ ದೃಷ್ಟಿ ಹಿಂದಕ್ಕೆ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಇಲ್ಲಿ ಈ ಶನಿ ಸಿಂಗಾಪುರದಲ್ಲಿ ಯಾವುದೇ ಅರ್ಚಕರಿಲ್ಲ. ಏನು ಎಣ್ಣೆಯಿಂದ ಅಭಿಷೇಕ ಮಾಡಬೇಕು ಅಂತಂದರೆ ಒಂದು ಟಿಕೆಟನ್ನು ತಗೊಬೇಕು, 500 ರೂಪಾಯಿ ಕೊಟ್ಟು ಅವರೇ ಸ್ವತಃ ಆ ಮೂರ್ತಿಗೆ ಅಭಿಷೇಕವನ್ನು ಮಾಡ್ಬೋದು. ನೋಡ್ಬೋದು ನೀವೆಲ್ಲರೂ ಕೂಡ ಅಲ್ಲಿ ಮಾಡ್ತಿದ್ದಾರೆ. ನಾವು ಕೂಡ ಅಭಿಷೇಕ ಪೂಜೆಯನ್ನು ಮಾಡಿದ್ವಿ ಮತ್ತು ಅದೇ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಂಜನೇಯನು ಕೂಡ
ಪೂಜೆ ದರ್ಶನ ಮಾಡ್ಬೋದು. ಹೀಗೆ ನೀವು ಯಾವಾಗಲಾದರೂ ಶಿರಡಿಗೆ ಈ ಕಡೆ ಭೇಟಿ ನೀಡಿದರೆ ಈ ಶನಿ ಸಿಂಗಾಪುರದ ಕುಬೇರನ ದರ್ಶನ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.